ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು IPO ಬಾರ್ಬಿಕ್ಯೂ ನೇಷನ್ ಅನ್ನುವ ಒಂದು ಹೋಟೆಲ್ ಚೈನ್ ಒಂದು ಕಂಪನಿ ಒಂದು ಅನಾಲಿಸಿಸ್ ಮಾಡವ. ಈ ಒಂದು ಕಂಪನಿಯ ಅನಾಲಿಸಿಸ್ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಡಿಸಿಷನ್ ಮಾಡವ. ಓಕೆ, ಸೊ ಈ ಒಂದು ಫುಡ್ ಚೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸ್ನೇಹಿತರೆ, ನೀವು ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದರೆ ನಿಮ್ಗೆ ಯಾವ ಯಾವ ಐಟಮ್ಗಳು ಬೇಕೋ ಆ ಐಟಮ್ಗಳನ್ನ ನೀವು ಆರ್ಡರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬಿಲ್ ಆಗುತ್ತೆ ಅಷ್ಟು ನೀವು ಪೇ ಮಾಡ್ತೀರಾ. ಅದು ಒಂದು ತರಹದ ಒಂದು ಬಿಲ್ ಪೇಮೆಂಟ್ ಅಂತ ಹೇಳ್ಬೋದು. ಸೊ ಇನ್ನೊಂದು ತರಹದ ಒಂದು ಹೋಟೆಲ್ ಚೈನಲ್ಲಿ ಒಂದು ಸಿಸ್ಟಮ್ ಇದೆ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಪರ್ ಹೆಡ್ ಅಥವಾ ಒಂದು ವ್ಯಕ್ತಿಗೆ ಒಂದು ಎಕ್ಸಾಂಪಲ್ 500 ರೂಪಾಯಿಂದ 1000 ರೂಪಾಯಿ ಅಮೌಂಟ್ ಕೊಟ್ಬಿಟ್ಟು ನೀವು ಅನ್ಲಿಮಿಟೆಡ್ ಊಟ ಮಾಡ್ಬೋದು, ಅನ್ಲಿಮಿಟೆಡ್ ಯಾವ ಐಟಮ್ ಬೇಕಾದ್ರೂ ನೀವು ತಿನ್ಬೋದು ಅನ್ನುವ ಒಂದು ಕಾನ್ಸೆಪ್ಟ್ ನ ಫಾಲೋ ಮಾಡುವ ಕಂಪನಿ ಈ ನಮ್ಮ ಬಾರ್ಬಿಕ್ಯೂ ನೇಷನ್. ಓಕೆ, ಈ ಕಂಪನಿ ಇನಿಷಿಯಲ್ ಆಗಿ ಇನ್ಕಾರ್ಪೊರೇಟ್ ಅಥವಾ ರಿಜಿಸ್ಟ್ರೇಷನ್ ಆಗಿ ಬಂದು October 2006 ಅಲ್ಲಿ. ಸೊ ಸ್ಯಾಂಚಿ ಹೋಟೆಲ್ ಅನ್ನುವ ಒಂದು ನೇಮ್ ಅಲ್ಲಿ ಮಧ್ಯಪ್ರದೇಶಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಅದಾದ ನಂತರ 2008 ಅಲ್ಲಿ ಇವರ ಬಿಸ್ನೆಸ್ ಗಳನ್ನ ಒಂದು ಎಕ್ಸ್ಟೆನ್ಷನ್ ಮಾಡ್ತಾ ಮತ್ತೆ ಅದ್ರ ಜೊತೆಗೆ ಒಂದು ಹೋಟೆಲ್ ಚೈನ್ ನ ಒಂದು ಶುರು ಮಾಡಿದ್ರು ಅಂತ ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಕಂಪನಿ ಆಡಿಯೋ ಹೇಳ್ದಂಗೆ ಫುಡ್ ಆಫರಿಂಗ್ ಮತ್ತೆ ಒಂದು ಒಳ್ಳೆ ಒಂದು ಹೋಟೆಲ್ ಆಂಬಿಯನ್ಸ್ ಅಥವಾ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಸರ್ವಿಸಸ್ ಕೊಡುವಂತ ಒಂದು ಕಂಪನಿ ಈ ನಮ್ಮ ಬಾರ್ಬಿಕ್ಯೂ ನೇಷನ್ ಅನ್ನುವ ಒಂದು ಕಂಪನಿ. ಅದ್ರ ಜೊತೆಗೆ ಇವರು ಟೋಸ್ಕ್ಯಾನೋ ಅನ್ನುವಂಥ ರೆಸ್ಟೋರೆಂಟ್ ಅನ್ನ ಸಹ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ UBQ ಅನ್ನೋ ಒಂದು ಸಹ ಒಂದು ಕಂಪನಿನ ಇವರ ಒಂದು ಬಾರ್ಬಿಕ್ಯೂ ನೇಷನ್ ಒಂದು ಚೈನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಕಂಪನಿ ಅಥವಾ ಈ ಒಂದು ಬಾರ್ಬಿಕ್ಯೂ ನೇಷನ್ ಅನ್ನೋ ಕಂಪನಿ ಅರೌಂಡ್ 147 ಒಂದು ರೆಸ್ಟೋರೆಂಟ್ ನ ಒಂದು ಅವರ ಒಂದು ಪೋರ್ಟ್ಫೋಲಿಯೋಲಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ 6 ಇಂಟರ್ನ್ಯಾಷನಲ್ ಒಂದು ಲೊಕೇಶನ್ಸ್ ಗಳಲ್ಲಿ ಕತಾರ್ ಮತ್ತೆ ಅದ್ರ ಜೊತೆಗೆ ಕೆಲವೊಂದು ಮಲೇಷ್ಯಾದಲ್ಲಿ ಸಹ ಇವರ ಒಂದು ಹೋಟೆಲ್ ಚೈನ್ ನಾವು ಎಕ್ಸ್ಪಾನ್ಷನ್ ನೋಡಬಹುದು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 47 to 50 ಒಂದು ಹೋಟೆಲ್ ರೆಸ್ಟೋರೆಂಟ್ಸ್ ನ ಇಟ್ಟಿದ್ದಾರೆ ಅಂತ ನೋಡಬಹುದು. ಅದ್ರ ಜೊತೆಗೆ ಇವರು ರೆಡ್ ಆಪಲ್ ಅನ್ನೋ ಒಂದು ಇಟಾಲಿಯನ್ ರೆಸ್ಟೋರೆಂಟ್ ನ ಒಂದು ಸಹ ಒಂದು ಶುರು ಮಾಡ್ಕೊಂಡಿದ್ದಾರೆ ಅಂತ ಒಂದು ಇವರ ಒಂದು IPO ಅನ್ನೋ ಒಂದು ಪ್ರೊಸ್ಪೆಕ್ಟಸ್ ಅನ್ನು ನೋಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಕಂಪನಿಯ ಒಂದು ಮೇಜರ್ ಬಿಸ್ನೆಸ್ ಬರೋದು ಬಂದು ಮೆಟ್ರೋ ಸಿಟೀಸ್ ಅಲ್ಲಿ ಮಾತ್ರ. ಸೊ ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಡೆಲ್ಲಿ, ಮುಂಬೈ ಈ ರೀತಿಯ ಒಂದು ಸಿಟೀಸ್ಗಳು ಮಾತ್ರ ಇವರ ಒಂದು ಹೈಯೆಸ್ಟ್ ಒಂದು ರೆವಿನ್ಯೂ ಬರುತ್ತೆ ಅಂತಾನೆ ನೋಡ್ಬೋದು. ಅದ್ರ ಜೊತೆಗೆ ಇವರ ಒಂದು ಕೆಲವೊಂದು ಸ್ಟ್ರೆಂತ್ಸ್ ನೋಡ್ಬಿಟ್ರೆ ಸ್ನೇಹಿತರೆ, ಸೊ ಒಂದು ಯಂಗ್ಸ್ಟರ್ಸ್ಗೆ ಒಂದು ಇಷ್ಟ ಆಗುವಂತ ಒಂದು ಆಂಬಿಯನ್ಸ್ ನ ಅದ್ರ ಜೊತೆಗೆ ಇಷ್ಟ ಆಗುವಂತ ಒಂದು ಸರ್ವಿಸಸ್ ನ ಈ ನಮ್ಮ ಬಾರ್ಬಿಕ್ಯೂ ನೇಷನ್ ನೋಡ್ಕೊಡ್ತಾರೆ. ಅದ್ರ ಜೊತೆಗೆ ಆಫರ್ಸ್ ಹೈ ಕ್ವಾಲಿಟಿ ಫುಡ್ಸ್ ಇನ್ ವೆಜ್ ಅಂಡ್ ನಾನ್ ವೆಜಿಟೇರಿಯನ್ ಕ್ಯಾಟಗರಿ ಅಂತ ನೋಡ್ಬೋದು. ನೀವು ಯಾವ ಒಂದು ವೆಜ್ ಅಂಡ್ ನಾನ್ ವೆಜ್ ಐಟಮ್ ಕ್ಯಾಟಗರಿ ನೀವು ಯಾವ ಇಷ್ಟಪಡ್ತೀರೋ ಅವಷ್ಟು ಐಟಮ್ಗಳು ಇವರ ಒಂದು ಮೆನ್ಯೂ ಲಿಸ್ಟ್ ಅಲ್ಲಿ ಇದೆ ಅಂತ ನೋಡ್ಬೋದು. ಯಾಕಂದ್ರೆ ನಾನು ಸಹ ಈ ಒಂದು ಬಾರ್ಬಿಕ್ಯೂ ನೇಷನ್ಗೆ ನನ್ನ ಆಫೀಸ್ ಕಡೆಯಿಂದ ವಿಸಿಟ್ ಹಾಕಿದೆ. ಸೊ ಈ ಒಂದು ಬಾರ್ಬಿಕ್ಯೂ ನೇಷನ್ ಇವರ ಒಂದು ರೆವಿನ್ಯೂ ಯಾವ ರೀತಿ ಬರುತ್ತೆ ಅಂತಂದ್ರೆ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಸೊ ಡಿಪೆಂಡಿಂಗ್ ಆನ್ ಪ್ಲೇಸಸ್ ಅರೌಂಡ್ ಒಂದು 800 rupees ಇಂದ 1200 rupees ಗಿಂತ ಪರ್ ಹೆಡ್ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಒನ್ಸ್ ಈ ಅಮೌಂಟ್ ಚಾರ್ಜ್ ಮಾಡಿದ ತಕ್ಷಣ ಆ ವ್ಯಕ್ತಿ ಅನ್ಲಿಮಿಟೆಡ್ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಆವತ್ತಿನ ಒಂದು ಟೈಮ್ ಯಾವ ಟೈಮ್ ಬರ್ತಾನೆ ಅಷ್ಟು ತಿನ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಈ ನಮ್ಮ ಬಾರ್ಬಿಕ್ಯೂ ನೇಷನ್ ಅವರು ಫಾಲೋ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ಸೊ ಎಷ್ಟು ಫುಡ್ ಬೇಕು, ಎಷ್ಟು ನಾನ್ ವೆಜ್ ಐಟಮ್ಗಳು ಬೇಕು ಅವಷ್ಟು ತಿನ್ನುವಷ್ಟು ಫೆಸಿಲಿಟಿ ಈ ನಮ್ಮ ಒಂದು ಫುಡ್ ಚೈನ್ ಅಲ್ಲಿ ನೋಡಬಹುದು. ಅದ್ರ ಜೊತೆಗೆ ಈ ಒಂದು ರೀತಿಯ ಒಂದು ಬಿಸ್ನೆಸ್ ಮಾಡೆಲ್ ಬಂದು ಯೂಶಲಿ ಯಂಗ್ಸ್ಟರ್ಸ್ಗೆ ವರ್ಕ್ ಆಗುತ್ತೆ ಸ್ನೇಹಿತರೆ. ಅದೊಂದು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಸೊ ಅದ್ರ ಜೊತೆಗೆ ಇವರು ಕಸ್ಟಮರ್ಸ್ಗೆ ಕೊಡುವಂತ ಒಂದು ಸರ್ವಿಸ್ ಅಟ್ಮೋಸ್ಟ್ ಇಸ್ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ನನ್ನ ಒಂದು 2 ಸಲ ವಿಸಿಟ್ ಹಾಕಿದ್ವಿ. ಒಂದು ಬಂದು ಬಾರ್ಬಿಕ್ಯೂ ನೇಷನ್, ಇನ್ನೊಂದು ಬಂದು ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ ಅಂತ ಒಂದು ಮಾರ್ತಳ್ಳಿ ಸರೌಂಡಿಂಗ್ ಅಲ್ಲಿ ಇರುವಂತ ಒಂದು ಲೊಕೇಶನ್ಗೆ ನಾನು ಕಂಪನಿ ಕಡೆಯಿಂದ ವಿಸಿಟ್ ಹಾಕಿದ್ದೀನಿ. ಬಿಕಾಸ್ ನಾವು 500 ರೂಪಾಯಿ 1000 ರೂಪಾಯಿ ಒನ್ ಶಾಟ್ ಕೊಟ್ಟು ನಾವು ತಿನ್ನುವಂತ ಆ ರೀತಿಯ ಒಂದು ಮೆಂಟಾಲಿಟಿ ಇಲ್ದಿರೋದ್ರಿಂದ ಕಂಪನಿ ಸೈಡಿಂದ ಹೋದಾಗ ಅವ್ರು ಕೊಟ್ಟಂತ ಎಕ್ಸ್ಪೀರಿಯನ್ಸ್ ಸೂಪರ್. ಔಟ್ ಆಫ್ 5 ಸ್ಟಾರ್ ಕೊಡಕ್ಕೆ ನಾನು ಒಂದು ನನ್ನ ಒಂದು ಫೀಡ್ಬ್ಯಾಕ್ ಹೇಳ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಇವರ ಒಂದು ಇಂಪಾರ್ಟೆಂಟ್ ಏನಂದ್ರೆ ಕಸ್ಟಮರ್ ಇಸ್ ಅ ಕಿಂಗ್ ಅನ್ನೋ ಒಂದು ಲೆವೆಲ್ಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಇವಿಷ್ಟು ಈ ಕಂಪನಿ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈ ಒಂದು ಕಂಪನಿ ಒಂದು ಆಪರೇಟ್ ಮಾಡುವಂತ ಒಂದು ಏನಂತಾರೆ ಒಂದು ಆರ್ಗನೈಸ್ಡ್ ಅಥವಾ ಅನ್ಆರ್ಗನೈಸ್ಡ್ ಒಂದು ಸೆಕ್ಟರ್ ಅಥವಾ ಮಾರ್ಕೆಟ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ನೀವು ನೋಡ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ಒಂದು ಹ್ಯೂಜ್ ಒಂದು ಮಾರ್ಕೆಟ್ ಶೇರ್ ಇದೆ ಅಂತ ಹೇಳ್ಬೋದು. ಅನ್ಆರ್ಗನೈಸ್ಡ್ ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಹೋಟೆಲ್ಗಳಿರುತ್ತೆ, ನಿಯರ್ ಬೈ ಹೋಟೆಲ್ಗಳಿರುತ್ತೆ. ಎಕ್ಸಾಂಪಲ್ ಗಣೇಶ್ ದರ್ಶಿನಿ, ಉಪಹಾರ್ ದರ್ಶಿನಿ ಅಥವಾ ಜೊತೆ ಉಡುಪಿ ದರ್ಶಿನಿ ಅಂತ ನೋಡಿರ್ತೀರಲ್ಲ, ಆ ರೀತಿ ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರುವಂತ ಕೆಲವೊಂದು ಮಾರ್ಕೆಟ್ ಸೆಗ್ಮೆಂಟ್ ಅನ್ನು ನೋಡ್ಬೋದು. ಅದ್ರ ಜೊತೆಗೆ ಆರ್ಗನೈಸ್ ಸೆಕ್ಟರ್ಸ್ ಅಲ್ಲಿ ಸ್ವಲ್ಪ ಕೆಲವೊಂದು ಇರುತ್ತೆ ಅನ್ನೋದು ಬಿಟ್ರೆ, ಸೊ ಈ ರೀತಿಯ ಫುಡ್ ಚೈನ್ ಜೊತೆಗೆ ರೆಸ್ಟೋರೆಂಟ್ಸ್ ಇನ್ ಹೋಟೆಲ್ಸ್ ನ ಒಂದು ಸೆಗ್ಮೆಂಟ್ ನೋಡಿದ್ರೆ ತುಂಬಾ ಕಡಿಮೆ ಇರೋದ್ರಿಂದ ಈ ಒಂದು ಸೆಗ್ಮೆಂಟ್ ಅಲ್ಲಿ ಚೈನ್ ಮಾರ್ಕೆಟ್ ಅಥವಾ ಒಂದು ಫುಡ್ ಚೈನ್ ಅಲ್ಲಿ ಇರುವಂತ ಈ ಒಂದು ಬಾರ್ಬಿಕ್ಯೂ ನೇಷನ್. ಸೊ ಇವರ ಒಂದು ಇರುವಂತ ಇಂಡಸ್ಟ್ರಿ ಇಟ್ಸ್ ವೆರಿ
ಲಿಮಿಟೆಡ್ ಫಾರ್ ದಿ ಆರ್ಗನೈಸ್ಡ್ ಅಥವಾ ಈ ಒಂದು ಫುಡ್ ಚೈನ್ ಮಾರ್ಕೆಟ್ ಅಂತ ನೋಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಕಂಪನಿಯ ಒಂದು ಆಲ್ರೆಡಿ ಹೇಳಿದಂಗೆ ಫುಡ್ ಚೈನ್ ಆಗಿರೋದ್ರಿಂದ ಒಂದು ಯಂಗ್ಸ್ಟರ್ಸ್ ಇಷ್ಟಪಡ್ತಾರೆ ಅನ್ನೋದು ಬಿಟ್ಟರೆ ಒಂದು ಫ್ಯಾಮಿಲಿ ಹೋಗುವಂತ ಒಂದು ಕ್ರೌಡ್ ತುಂಬಾ ಕಡಿಮೆ ಅಂತಾನೆ ನೋಡ್ಬೋದು ಸ್ನೇಹಿತರೆ. ಇವಿಷ್ಟು ಹೇಳಿದ್ಮೇಲೆ ಈ ಒಂದು ಕಂಪನಿಯ ಒಂದು IPO ಪರ್ಪಸ್ ಹೇಳ್ಬಿಡ್ತೀನಿ. ನನಗೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಇಷ್ಟ ಆಯ್ತು ಅಂದ್ರೆ ಇವರ ಒಂದು ಕಂಪನಿ ಅಥವಾ ಒಂದು ರೆಸ್ಟೋರೆಂಟ್ಗಳನ್ನ ಎಕ್ಸ್ಪಾನ್ಷನ್ ಫ್ಯೂಚರ್ ಅಲ್ಲಿ ಹೊಸ ರೆಸ್ಟೋರೆಂಟ್ಸ್ಗಳನ್ನ ಓಪನ್ ಮಾಡ್ಬೇಕು ಅನ್ನೋ ಪರ್ಪಸ್ಗೋಸ್ಕರ ಈ IPO ಬರ್ತಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಔಟ್‌ಸ್ಟ್ಯಾಂಡಿಂಗ್ ಬಾರೋಯಿಂಗ್ಸ್ ಏನು ಅಥವಾ ಲೋನ್ಸ್ ಅಥವಾ ಡೆಟ್ಸ್ ಅಂತ ಏನು ರೇಸ್ ಮಾಡಿದ್ರೆ ಅದನ್ನ ಕ್ಲಿಯರೆನ್ಸ್ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು IPO ಬರ್ತಿದ್ದಾರೆ. ಅದ್ರ ಜೊತೆಗೆ ಒಂದು ಜನರಲ್ ಕಾರ್ಪೊರೇಟ್ ಪರ್ಪಸ್ಗೋಸ್ಕರ ಬಂದಿದ್ದಾರೆ ಅನ್ನೋದು ಬಿಟ್ರೆ ಸೊ ಯಾವುದೋ ಒಂದು ಬೇರೆ ರೀಸನ್ ಇಲ್ಲ ಅಂತ ಹೇಳ್ಬೋದು. ನೋಡಿ, ಈ ರೀತಿಯ ಒಂದು ಫುಡ್ ಚೈನ್ ಕೊಡ್ತಾರೆ. ಈ ರೀತಿಯ ಒಂದು ಒಂದು ಬೆಂಕಿ ಕೆಂಡ ಇರುವಂತ ಒಂದು ಬಾಕ್ಸ್ ತಗೊಂಡ್ಬಂದು ಇಡ್ತಾರೆ ನಿಮ್ಮ ಒಂದು ನೀವು ಹೋಟೆಲ್ ವಿಸಿಟ್ ಆಗಿದ ತಕ್ಷಣ. ಸೊ ಅದ್ರ ಮೇಲೆ ನಿಮಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇಡ್ತಾರೆ. ಇದನ್ನ ಇನ್ಸ್ಟೆಂಟ್ ಆಗಿ ಅಲ್ಲೇ ರೋಸ್ಟ್ ಆಗಿ ನೀವು ಇಮಿಡಿಯೇಟ್ ಎಷ್ಟು ಬೇಕೋ ಅಷ್ಟು ತಿನ್ನುವಂತ ಒಂದು ಫೆಸಿಲಿಟಿ ನಮ್ಮ ಬಾರ್ಬಿಕ್ಯೂ ನೇಷನ್ ಅವ್ರು ಕೊಡ್ತಾರೆ ಅಂತ ನೋಡ್ಬೋದು. ಇವಿಷ್ಟು ಆದ್ಮೇಲೆ ಈ ಒಂದು ಕಂಪನಿಯ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಸೊ ಇಯರ್ ಆನ್ ಇಯರ್ ಒಂದು ರೆವಿನ್ಯೂ ಗ್ರೋತ್ ನೀವು ನೋಡ್ಬೋದು. ತುಂಬಾ ಒಂದು ವೇರಿಯೇಷನ್ಸ್ ಇದೆ ಅಂತ ಹೇಳ್ಬೋದು. ಈ ರೀತಿಯ ಒಂದು ಸೆಕ್ಟರ್ ಅಥವಾ ಈ ರೀತಿಯ ಒಂದು ಹೇಳಿದ್ರೆ ಒಂದು ಸರ್ವಿಸ್ ಸೆಕ್ಟರ್ ಇರುವಂತಹ ಕಂಪನಿಗಳು ಈ ರೀತಿ COVID-19 ಸಿಚುವೇಶನ್ಸ್ಗಳು ಸಿವಿಯರ್ ಆಗಿ ಇಂಪ್ಯಾಕ್ಟ್ ಆಗುವಂತ ಸಿಚುವೇಶನ್ ನೋಡ್ಬೋದು. ಇವರ ಒಂದು ಟಾಪ್ ಲೈನ್ ಅಥವಾ ರೆವಿನ್ಯೂ ನೋಡಿದ್ರೆ ಒಂದು 5,863, 7,390, 8,416 ಈ ರೀತಿ ಒಂದು ಗ್ರೋತ್ ಆಗಿದ್ದು ಸಹ ನೀವು ಓವರ್ ಆಲ್ ಇವರ ಎಕ್ಸ್ಪೆನ್ಸಸ್ ಈ ರೀತಿ ಒಂದು ಇಂಡಸ್ಟ್ರಿಗಳಿಗೆ ಬೇಕಾಗಿರುವಂತ ಒಂದು ಬಿಗ್ಗೆಸ್ಟ್ ಒಂದು ಅಮೌಂಟ್ ಅಂದ್ರೆ ಆಪರೇಟಿಂಗ್ ಪರ್ಪಸ್ಗೋಸ್ಕರ ಹೆವಿ ಒಂದು ಅಮೌಂಟ್ ಬೇಕಾಗುತ್ತೆ. ಇವರ ಒಂದು ಪ್ರಾಸ್ಪೆಕ್ಟ್ ಸಹ ನೋಡ್ತಿದ್ದೆ ಹ್ಯೂಜ್ ಒಂದು ಟರ್ಮ್ ಲೋನು ಅದ್ರ ಜೊತೆಗೆ ಕೆಲವೊಂದು ಲೋನ್ಸ್ಗಳನ್ನ ಅಪ್ಲೈ ಮಾಡೋದ್ರಿಂದ ಇವರ ಒಂದು ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ಗೋಸ್ಕರ ಈ ಒಂದು ಸರ್ವಿಸ್ ಸೆಕ್ಟರ್ಗಳಿಗೆ ಹ್ಯೂಜ್ ಒಂದು ದುಡ್ಡು ಬೇಕಾಗಿರೋದ್ರಿಂದ ಈ ಕಂಪನಿ ಬೇಸಿಕಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಒಂದು ಕ್ರಂಚ್ ಅಥವಾ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಕಂಪನಿ ಒಂದು ಆಪರೇಷನ್ ಅಥವಾ ಈ ಒಂದು ಹೋಟೆಲ್ ಚೈನ್ ಆಪರೇಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಇದೆ. ಅದ್ರ ಬೇಸಿಸ್ ಮೇಲೆ ನೋಡ್ಬೋದು ಒಂದು 2 years ಬ್ಯಾಕ್ ಇರೋ ಸುಮಾರು ಒಂದು ಲೊಕೇಶನ್ಸ್ ಇರುವಂತಹ ಒಂದು ಏನ್ ಹೇಳ್ತಾರೆ ಒಂದು ಹೋಟೆಲ್ಗಳನ್ನ ಕ್ಲೋಸ್ ಮಾಡಿದ್ರೆ ಅಂತ ಸಹ ನಾವು ಪ್ರಾಸ್ಪೆಕ್ಟಸ್ ಅಲ್ಲಿ ನೋಡ್ಬೋದು. ಸೊ ಇವಿಷ್ಟು ಹೇಳಿದ್ಮೇಲೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ನೋಡಿದ್ರೆ ಓವರ್ ಆಲ್ ಇಟ್ಸ್ ಅ ಲಾಸ್ ಮೇಕಿಂಗ್ ಬಾರ್ಬಿಕ್ಯೂ ನೇಷನ್ ಕಂಪನಿ ಅಂತ ನೋಡ್ಬೋದು ಸ್ನೇಹಿತರೆ. ನೀವು ಓವರ್ ನೋಡ್ಬೋದು 2020 ನವೆಂಬರ್ನ ಒಂದು ಕ್ಲೋಸ್ ನಂಬರ್ 1,006 ಅಂತ ಹೇಳ್ಬೋದು. ಸೊ ನೀವು ಪ್ರೀವಿಯಸ್ ಇಯರ್ ನ ಒಂದು ಕ್ಲೋಸಿಂಗ್ ಕಂಪಾರಿಸನ್ ಮಾಡಿದ್ರೆ 18, 19, 20 ಕಂಪೇರ್ ಮಾಡಿದ್ರೆ ಓವರ್ ಆಲ್ ಲಾಸ್ ಮೇಕಿಂಗ್ ಕಂಪನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಫೈನಾನ್ಷಿಯಲಿ ಇಟ್ಸ್ ನಾಟ್ ಸೋ ಸ್ಟ್ರಾಂಗ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದಿ ಇಂಡಸ್ಟ್ರಿ ಇನ್ ವಿಚ್ ದಿ ಕಂಪನಿ ಇಸ್ ಆಪರೇಟಿಂಗ್. ಇವಿಷ್ಟು ಈ ಒಂದು ಕಂಪನಿಯ ಒಂದು IPO ಡೀಟೇಲ್ಸ್ ನೋಡ್ಬಿಟ್ರೆ ಸೊ ಫೇಸ್ ವ್ಯಾಲ್ಯೂ ಬಂದು ₹5 ಇದೆ. IPO ಪ್ರೈಸ್ ಬಂದು ಬಿಡ್ಡಿಂಗ್ ಪ್ರೈಸ್ ಬಂದು ₹498 ಇಂದ ₹500 ಪರ್ ಈಕ್ವಿಟಿ ಶೇರ್ಸ್ ಇದೆ. 30 ಶೇರ್ಸ್ ನೀವು ಬಿಡ್ ಮಾಡ್ಬೋದು. ಅದು ಮಿನಿಮಮ್ 1 ಲಾಟ್. ಸೊ BSE NSE ಲಿಸ್ಟ್ ಆಗುತ್ತೆ. ಇವರ ಒಂದು IPO ಸೈಜ್ ಬಂದ್ರೆ 452.87 crores ಇದೆ. ಅದರಲ್ಲಿ ಫ್ರೆಶ್ ಇಶ್ಯೂ ಅಥವಾ ಹೊಸದಾಗಿ ಇಶ್ಯೂ ಮಾಡುವಂತ ಒಂದು ಶೇರ್ ನ ಒಂದು ನಂಬರ್ ನೋಡಿದ್ರೆ 180 crores ಇದೆ. ರಿಮೈನಿಂಗ್ ಬಂದು ಆಫರ್ ಫಾರ್ ಸೇಲ್. ಸೊ ಎಕ್ಸಿಸ್ಟಿಂಗ್ ಒಂದು ಪ್ರಮೋಟರ್ಸ್ ಏನಿದ್ರೆ ಅವರ ಒಂದು ಶೇರ್ಸ್ಗಳನ್ನ ಆಫ್ಲೋಡ್ ಮಾಡ್ತಿದ್ರೆ IPO ಮುಖಾಂತರ. ಇದ್ರ ಜೊತೆಗೆ IPO ಇವತ್ತು ಅಥವಾ ಈ ಶುಭ ಟೈಮ್ ಏನಿದೆ ಸೊ 10 ಗಂಟೆಗೆ ರಿಲೀಸ್ ಆಗ್ತಿದೆ ಈ ವಿಡಿಯೋ. ಈ ಒಂದು ಟೈಮಲ್ಲಿ 24th ಈ ಒಂದು IPO ಓಪನ್ ಆಗ್ತಿದೆ. ಸೊ 26th ಮಾರ್ಚ್ಗೆ ಎಂಡ್ ಆಗುತ್ತೆ. 1st ಏಪ್ರಿಲ್ಗೆ ಅಲಾಟ್ಮೆಂಟ್ ನಿಮಗೆ ಸ್ಟೇಟಸ್ ಗೊತ್ತಾಗ್ಬಿಡುತ್ತೆ. 5th ರೀಫಂಡ್ ಬರುತ್ತೆ. 6th ಅಲಾಟ್ಮೆಂಟ್ ಆಗಿದ್ರೆ ಶೇರ್ಸ್ ನಿಮ್ಮ ಅಕೌಂಟ್ ಬರುತ್ತೆ. ಅದ್ರ ಜೊತೆಗೆ 7th IPO ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಇವಿಷ್ಟು ಹೇಳಿದ್ಮೇಲೆ ನಾನು ಈ ಕಂಪನಿ ಒಂದು ಪ್ರಾಸ್ಪೆಕ್ಟಸ್ ನೋಡಿದ್ಮೇಲೆ ಸ್ನೇಹಿತರೆ ನನಗೇನು ಅನಿಸ್ತು ಅಂದ್ರೆ ಜನವರಿ 2021 ಪ್ರಿಫರೆನ್ಷಿಯಲ್ ಶೇರ್ಸ್ ಅನ್ನುವ ಈಕ್ವಿಟಿ ಶೇರ್ಸ್ ಅದ್ರ ಜೊತೆಗೆ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತ ಇದೆ. ಸೊ ಆ ಒಂದು ಪ್ರಿಫರೆನ್ಷಿಯಲ್ ಶೇರ್ಸ್ ಮುಖಾಂತರ ಇವರು ಕೊಟ್ಟಂತಹ ಕೆಲವೊಂದು ಯಾರೋ ಒಬ್ಬ ಪರ್ಸನ್ಗೆ ಕೊಟ್ಟಂತಹ ಕೆಲವೊಂದು ಶೇರ್ಸ್ ನ ಬೆಲೆ ಬಂದು ₹2 ಸಮಥಿಂಗ್ ಅಥವಾ ಒಂದು ಅರೌಂಡ್ 300 ಅಂತ ಅನ್ಕೊಳ್ಳಿ. ಸೊ ₹300 ಇರುವಂತ ಶೇರ್ಸ್ ನ ಇವರೇನು ಅಲಾಟ್ಮೆಂಟ್ ಮಾಡಿದ್ರೆ ಜಾನ್ 2021 ಅದನ್ನ ಕಂಪ್ಯಾರಿಸನ್ ಮಾಡಿದ್ರೆ ಈ ಒಂದು ಬಿಡ್ಡಿಂಗ್ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ ಇಟ್ಸ್ ಎ ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಸೊ ಇವರ ಒಂದು ಲಾಸ್ ಮೇಕಿಂಗ್ ಕಂಪನಿಗೆ ₹500 ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಟ್ಸ್ ವೆರಿ ವೆರಿ ಕಾಸ್ಟ್ಲಿ ಶೇರ್ಸ್ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇವಿಷ್ಟು ಬಿಟ್ರೆ ಈ ಒಂದು ಕಂಪನಿ ಒಂದು ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ಸ್ ನೋಡಿದ್ರೆ ತುಂಬಾ ಇಟ್ಸ್ ವೆರಿ ಏನಂದ್ರೆ ಒಂದು ಸೀಸನಲ್ ಕೈಂಡ್ ಆಫ್ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಸೊ ಕೆಲವೊಂದು ಟೈಮ್ ವರ್ಕ್ ಆಗುತ್ತೆ. ಸಿಂಪಲ್. ಸೊ ಸ್ಯಾಲ್ರಿ ಬಂದ್ರೆ ಎಲ್ಲರೂ ಈ ರೀತಿಯ ಕಂಪನಿಗಳಿಗೆ ಹೋಗಿ ವಿಸಿಟ್ ಮಾಡ್ತಾರೆ. 15th ಏನಾರು ಆಯ್ತು ಅಂದ್ರೆ ಸೊ ಕೈಯಲ್ಲಿ ದುಡ್ಡಿರಲ್ಲ. ಈ ರೀತಿಯ ಒಂದು ರೆಸ್ಟೋರೆಂಟ್ಸ್ಗಳಿಗೆ ಹೋಗುವಂತ ಒಂದು ಕ್ರೌಡ್ ತುಂಬಾ ಕಡಿಮೆ ಇರೋದ್ರಿಂದ ಇವರ ಒಂದು ಪ್ರೈಸ್ ಬ್ಯಾಂಡ್ ಸಹ ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಕಂಪನಿಗೆ ನನ್ನ ಒಂದು ಫೀಡ್ಬ್ಯಾಕ್ ಅಥವಾ ಫೈನಲ್ ಕಮೆಂಟ್ ಬಂದು ಒಂದು ಡೌನ್ ಅಂತ ಹೇಳ್ತಾ ಈ ಒಂದು ಕಂಪನಿ IPOಗೆ ಬಿಡ್ಡಿಂಗ್ ಮಾಡೋದು ಇಟ್ಸ್ ಆಫ್ ನೋ ಯೂಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಸತೀಶ್, ನಮಸ್ಕಾರ.